ಇವತ್ತು ಮೆಂತ್ಯ ಮುದ್ದೆ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ. ಇದು ಬಾಣಂತಿಯರಿಗೆ ಮಾಡ್ತಾರೆ ಮತ್ತು ಸೊಂಟಕ್ಕೆ ಶಕ್ತಿ ಬರಲಿ ಅಂತ ಮಾಡ್ತಾರೆ. ನೋಡಿ, ನಾನು ಇಷ್ಟು ನೀರು ತೊಗೊಂಡಿದ್ದೀನಿ. ಒಂದು ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ಒಂದು ಲೋಟದಷ್ಟು ನೀರಿಗೆ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಬೆಲ್ಲವನ್ನು ಹಾಕಿ ಇದನ್ನು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಬೆಲ್ಲದ ನೀರು ಕುದೀತಾ ಇದೆ. ಸೊ ನಾವು ಇವಾಗ ಇದನ್ನು ಏನು ಮಾಡಬೇಕು ಅಂತಂದರೆ ಇದನ್ನು ಸೋಸ್ಕೋಬೇಕು. ಏಕೆಂತಂದರೆ ಕಲ್ಲಿರುತ್ತೆ, ಗಲೀಜಿರುತ್ತೆ ಬೆಲ್ಲದಲ್ಲಿ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಬೆಲ್ಲದ ನೀರನ್ನು ಸೋಸ್ಕೋಬೇಕು. ತೋರಿಸ್ತೀನಿ ತಡೀರಿ. ಸೋಸ್ಕೊಂಡ ಮೇಲೆ ಮಾಡೋಕ್ಕೆ ಸಾಧ್ಯ. ಈ ಥರ ಗಲೀಜಿರುತ್ತೆ ಬೆಲ್ಲದಲ್ಲಿ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಬೆಲ್ಲವನ್ನು ಕುದಿಸ್ಬಿಟ್ಟು ಸೋಸ್ಕೋಬೇಕು. ಮತ್ತೆ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಕುದ್ಮೇಲೆ ಇದಕ್ಕೆ ಮೆಂತ್ಯ ಹಿಟ್ಟು ಮಾಡಿಸ್ಕೊಂಡಿರ್ತೀವಿ. ಅದಕ್ಕೆ ಮೆಂತ್ಯ, ಉದ್ದಿನಕಾಳು, ಗೋಧಿ, ಅಕ್ಕಿ ಎಲ್ಲನೂ ಹಾಕಿ ಏನು ಮಾಡಿಸ್ಕೊಂಡಿದ್ವಿ, ಮಿಲ್ ಮಾಡಿಸ್ಕೊಳ್ತೀವಿ. ಮಿಷಿನ್ಗೆ ಹಾಕ್ಸಿರ್ತೀವಿ. ಮಿಷಿನ್ಗೆ ಹಾಕ್ಸಿ ಅದನ್ನು ಸ್ಟೋರ್ ಮಾಡ್ಕೊತೀವಿ. ಎಷ್ಟು ದಿನ ಆದರೂ ಕೆಡಲ್ಲ. ಯಾಕೆ ಅಂತಂದರೆ ಮೆಂತ್ಯ ಹಾಕಿರ್ತೀವಲ್ಲ, ಆ ಮೆಂತ್ಯದ್ದು ಕಾಳು ಕಹಿ ಇರೋದ್ರಿಂದ ಈ ಹಿಟ್ಟು ನಾವು ಎಷ್ಟು ದಿನ ಒಂದು ವರ್ಷ, ಒಂದೂವರೆ ವರ್ಷವರೆಗೂ ನಾವು ಸ್ಟೋರೇಜ್ ಮಾಡ್ಬೋದು. ಆದರೆ ಆ ಕಾಳುಗಳನ್ನ ಚೆನ್ನಾಗಿ ಬಿಸಿಲಲ್ಲಿ ನಾವು ಒಣಗಿಸ್ಬೇಕು. ಹಿಟ್ಟು ಮುದ್ದೆದು ಹೀಗಿಟ್ಟಿರುತ್ತೆ. ಇಷ್ಟು ನೈಸಾಗಿ ಹಾಕ್ಸ್ಕೊಂಡ್ಬಿಡ್ತೀವಿ. ಒಣಗಿಸ್ಬೇಕು. ಕಾಳು ಒಣಗಿಸಿದ್ರೆ ಇದು ಹುಳ ಆಗೋದಿಲ್ಲ. ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು. ಏಕೆ ಅಂತಂದರೆ ಇದು ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ, ಸ್ವಲ್ಪ ನೀರು ಅನಿಸಿದೆ. ಅದಕ್ಕೆ ನಾನು ತೆಳ್ಳಗಾದರೂ ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಹಿಟ್ಟನ್ನು ಹಾಕ್ಕೊತೀನಿ. ಹಿಟ್ಟನ್ನು ಹಾಕ್ಕೊಂಡು ನೋಡಿ ನೋಡ್ಕೊತೀನಿ ಅದನ್ನು ಸರಿ ಇದೆ. ಇಷ್ಟೆಲ್ಲೋ ಇರಬೇಕು. ಏಕೆಂದರೆ ಬೇಯ್ತಾ ಅದೇನಾಗುತ್ತೆ ಅಂದರೆ ಗಟ್ಟಿ ಆಗುತ್ತೆ. ಇದೊಂದು 5 ನಿಮಿಷ ಬೆಂದರೆ ಸಾಕು. ಮುದ್ದೆ ರೆಡಿ. ಮುದ್ದೆ ಬೆಂದಿದೆ. ಇವಾಗ ಅದನ್ನು ನೀಟಾಗಿ ಹೊಂದಿಸ್ಕೋಬೇಕು. ನೋಡಿ, ಈ ಥರ ಹೊಂದಿಸ್ಕೋಬೇಕು ನೀಟಾಗೆ. ಚೂರು ಗಂಟಿಲ್ದಂಗೆ ಹೊಂದಿಸ್ಕೊಬೇಕು. ಗಂಟಿದೆ ತಿನ್ನೋದಕ್ಕೆ ಅನ್ಸಲ್ಲ. ಗಂಟನ್ನು ಹೊಡ್ಕೋಬೇಕೀಗೆ. ಮುದ್ದೆ ತಿನ್ನಲಿ ಹೊಡ್ಕೊಂಡು ತಿರುಗಿಸ್ಬೇಕು. ಆಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ. ಈ ಸಣ್ಣ ಗಂಟಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಈ ಗಂಟೆಲ್ಲ ಹೊಡ್ಕೋಬೇಕು. ನೋಡಿ, ಹೀಗೆ ಹಾಕೋಬೇಕು. ಮೆಂತ್ಯದ ಮುದ್ದೆ ರೆಡಿ. ಈ ಮುದ್ದೆಗೆ ತುಪ್ಪ ಹಾಕ್ಕೊಂಡು ಎಷ್ಟು ಸಾಫ್ಟಾಗಿ ಬಂದಿದೆ.